ಮೊದಲನೇದಾಗಿ ಅವನು ಮಾತಾಡಕ್ ಮುಂಚೆ ನಾನು ಮಾತಾಡ್ಬಿಡ್ತೀನಿ. ಮೊನ್ನೆ ಶೂಟಿಂಗ್ ಮಾಡ್ತಿದ್ದೆ, ನಿನ್ನೆ ಕರೆಕ್ಟು ರವಿ ಸರ್ದು ಶೂಟ್ ಮಾಡ್ತಿದ್ದೆ. ಕರೆಕ್ಟಾಗಿ ಬಂದ ತಕ್ಷಣ ರವಿ ಸರ್ ಹೇಳಿದ್ರು, ಏನ ನೀನು 10:30 ಶೂಟಿಂಗ್ ಬರ್ತೀಯ ನೀನು, ಏನ ನೀನು ಅಂದ್ರು ರೂಮ್ಗೆ. ಅಯ್ಯೋ ಇಲ್ಲಣ್ಣ, ಯಾರಣ್ಣ ಹೇಳಿದ್ ನಿಮಗೆ? ನಾನು ಅವಾಗ ರವಿ ಸರ್ ಹೇಳಿದೆ, ಇಲ್ಲ ಸರ್, ಅವನು 7 ಗಂಟೆ ಬರ್ತಾನೆ. 7 o'clock ಈಸ್ ಮೈ ಬ್ರದರ್. ಅವ ಹೀರೋ ಸೆಕೆಂಡ್ರಿ ನನಗೆ, ಈಸ್ ಮೈ ಬ್ರದರ್, ನನ್ನ ತಮ್ಮ. ಎಲ್ಲಕ್ಕಿಂತ 7 ಅಂದ್ರೆ 7 o'clock ಇರ್ತಾನೆ. ತಪ್ಪಿ ಬೈ ಮಿಸ್ಟೇಕ್ ಒಂದು 10 ನಿಮಿಷ ಲೇಟ್ ಆದ್ರೆ ನನಗೆ ಮೆಸೇಜ್ ಮಾಡ್ತಾನೆ, ಅಣ್ಣ ಒಂಚೂರು ಟ್ರಾಫಿಕ್ ಆಗೋಯ್ತು, 10 ನಿಮಿಷ. ಬಟ್ 10 ನಿಮಿಷ ಕರೆಕ್ಟಾಗಿ ಬಂದು ನನಗೆ ಇದು ತೋರಿಸ್ತಾನೆ, ಏನು ಫೋನ್ನ, ಅಣ್ಣ ನೋಡೋಣ 7:10 ನೋಡೋಣ, ಇನ್ನ 1 ನಿಮಿಷ ಬ್ಯಾಲೆನ್ಸ್ ಇದೆ ನಿಂದು ಅಂತ. ಅಂದ್ರೆ ಅಷ್ಟು ಪ್ರಾಂಪ್ಟ್ ಆಗಿ ಏನು ಕೇಳ್ತೀನಿ ಎಲ್ಲ ಇಡೀ ಯೂನಿಟ್ ಇದ್ರು ಹಂಗಂದ್ರು. ಸೊ ಯಾವಾಗಲೂ ಅಷ್ಟೇ ಪ್ರಾಂಪ್ಟ್ ಆಗಿ ತುಂಬಾ ಡೆಡಿಕೇಟ್ ಅಂದ್ರೆ ಅವನ ಬಗ್ಗೆ ಮಾತಾಡಂಗಿಲ್ಲ, ಇನ್ನೊಂದ್ಸರಿ ಮಾತಾಡ್ತೀನಿ ಡೆಡಿಕೇಶನ್ ಅವನ ಬಗ್ಗೆ. ಬಟ್ ಇಸ್ ಅ ಪ್ರಾಂಪ್ಟ್. ಅಂಡ್ ದೆನ್ ನಾನು ಧ್ರುವನ್ನ ನೋಡ್ತಾ ಇರೋದು ಜಸ್ಟ್ ಲೈಕ್ ನನ್ನ ಅಪ್ಪು ಅವರು ಮತ್ತೆ ಶಿವಣ್ಣ ಅವ್ರನ್ನ ಧ್ರುವನಲ್ಲಿ ನೋಡ್ತಾ ಇದ್ದೀನಿ ನಾನು, ಅವರಿಬ್ಬರನ್ನ ಧ್ರುವನಲ್ಲಿ ನೋಡ್ತಾ ಇದ್ದೀನಿ. ನಿಜವಾಗಿ ಅಷ್ಟು ಇನ್ನೋಸೆನ್ಸ್, ಅಷ್ಟು ಅದ್ಭುತವಾಗಿ. ಈಗ ನಮ್ಮ ಅರ್ಜುನ್ ಹೇಳಿದ್ರು, ನಾನು ಓಪನಿಂಗ್ ಒಂದು ಸೀನ್ ತೆಗ್ದೇನು, ಓಪನಿಂಗ್ ಒಂದು ಸೀನ್ ಇಡೀ ಸಿನಿಮಾ ಹೆಂಗ್ ಕ್ಯಾರಿ ಮಾಡ್ಕೊಂಡು ಹೋಗ್ತಾನೆ. ನಮ್ಗೆ ಆ ಓಪನಿಂಗ್ ಸೀನ್ ನೋಡಿದ್ರೆ ಅಯ್ಯೋ ಇವನ್ ತರ ಆಗ್ಬೇಕಲ್ಲ ನಾನು ಅನ್ಸುತ್ತೆ, ಆ ತರ ಆಕ್ಟ್ ಮಾಡಿ. ಸೊ ಏನಕ್ಕೆ ಹೇಳಿದೆ ಅಂದ್ರೆ, ಅವ್ನು ಮಾತಾಡಕ್ ಮುಂಚೆ ನನ್ನ ಬಗ್ಗೆ ಏನಾದ್ರು ಬೈದಿದ್ಬಿಟ್ಟಲ್ಲ ಅಂತ ಹೇಳಿದೆ. ಹೇಳಬಿಟ್ಟು 150 ಮ್ಯಾಕ್ಸಿಮಮ್ ಎಂಟರ್ ಸಿನಿಮಾ 150 ಡೇಸ್ ಒಂದು ಮುಗಿಯುತ್ತೆ. 150 ಡೇಸ್ ಎಂಟರ್ ಇದು. ಯಾಕಂದ್ರೆ ನಮ್ಮ ಹುಡುಗ ಬಂದ್ಬಿಟ್ಟು ಆನ್ ಟೈಮ್. ನಮ್ಮ ಹುಡುಗ ಒಂದಿನ 10 ಗಂಟೆ ಬಂದವನಲ್ಲ, ಒಂದಿನ 1 hour ಅರ್ಧ ಗಂಟೆ ಲೇಟ್ ಮಾಡ್ದವನಲ್ಲ ಅವನು. ಸೊ ಅದರಿಂದ ಆನ್ ಟೈಮ್ ಮಾಡಿದೀವಿ, ಯಾವ ಆರ್ಟಿಸ್ಟ್ ಆಗಲಿ. ಸೊ ಬೇಸಿಕಲಿ ನನಗೆ ಧ್ರುವ ಅವರು ಆನ್ ಟೈಮ್ ಬಂದಾಗ, ಸೊ ಬೇರೆಯವರೆಲ್ಲ ಬರ್ತಾರೆ. ಅವಾಗ ಬೇರೆಯವರೆಲ್ಲ ಆನ್ ಟೈಮ್ಗೆ ನಾವು ಪ್ಲಾನ್ ಮಾಡಿರ್ತೀವಲ್ಲ, ಅದ್ರ ಪ್ರಕಾರ 150 ಡೇಸ್ ಮ್ಯಾಕ್ಸಿಮಮ್. ಇನ್ನೊಂದು ವೀಕ್ ಶೂಟಿಂಗ್ ಇದೆ. ಅದಾದ್ಮೇಲೆ ಓನ್ಲಿ ಸಾಂಗ್ಸ್, 3 ಸಾಂಗ್ಸ್ ಆಗಿದೆ. ಒಂದು ಸಾಂಗ್ ಕೊರಿಯೋಗ್ರಫಿ ನಾಗೇಶ್ ಮಾಡಿದ್ದಾರೆ, ಇನ್ನೊಂದು ಸಾಂಗು ರಾಜಸುಂದರಂ ಮಾಡಿದ್ದಾರೆ, ಇನ್ನೊಂದು ಸಾಂಗ್ ಬಂದ್ಬಿಟ್ಟು ಮೋಹನ್ ಮಾಸ್ಟರ್ ಮಾಡಿದ್ದಾರೆ. ಇನ್ನು 3 ಸಾಂಗ್ಸ್ ಅಲ್ಲಿ 1 ಸಾಂಗು ಭೂಷಣ್ ಮಾಸ್ಟರ್ ಮಾಡ್ತಿದ್ದಾರೆ, ಇನ್ನೊಂದು ಸಾಂಗ್ ಬಂದ್ಬಿಟ್ಟು ಇವ್ರು ಮಾಡ್ತಿದ್ದಾರೆ, ಪ್ರಭು ಮಾಸ್ಟರ್ ಮಾಡ್ತಿದ್ದಾರೆ, ಪ್ರಭುದೇವ್ ಅವರು. ಅಂಡ್ ಇನ್ನೊಂದು ಫಾರಿನ್ ಸಾಂಗ್ ಬಂದ್ಬಿಟ್ಟು ಇನ್ನೊಂದು ಫಾರಿನ್ ಅಲ್ಲಿ ಮಾಡ್ತಿದೀವಿ. ಫ್ಲೈಟ್ ಅಂದ ತಕ್ಷಣ ನಮ್ಮ ಮಗ ನೋಡ್ತಾನೆ ನಮ್ಮ ಇದ. ಅಂಡ್ ಫಾರಿನ್ ಸಾಂಗ್ ಬಂದ್ಬಿಟ್ಟು ಅದು ರಾಹುಲ್ ಮಾಡ್ತಿದ್ದಾರೆ. ಅಂದ್ರೆ ಪ್ರತಿ ಸಾಂಗನು ಒಬ್ಬೊಬ್ರು ಅಂದ್ರೆ ಈ ಸರಿ ಯಾರು ರಿಪೀಟ್ ಇಲ್ಲ, ಒಂದೊಂದೇ ಸಾಂಗ್ ಹೋಗ್ರು. ಯಾಕಂದ್ರೆ ನಾನು ಕೆಲಸ ಕಲ್ತ್ಕೋಬೇಕಲ್ಲ, ನಾನು ಫಸ್ಟ್ ಸಿನಿಮಾ ನಂದಿದ್ದು, ನಾನು ಹೊಸಬ. ಅವ್ರ ಹತ್ರ ಏನಾದ್ರು ಕಲಿಬೇಕು ಅನ್ನೋದು ಉದ್ದೇಶದಿಂದ ನಾನು ಅವ್ರ ಅಸಿಸ್ಟೆಂಟ್ ಆಗಿ ಮಾಡಿದ್ದೀನಿ. ಪ್ರೇಮ್ ಸರ್ ಯಾವಾಗಲೂ ರೇಗಿಸ್ತಾ ಇರ್ತಾನೆ, ಯಾರು ಅಸಿಸ್ಟೆಂಟ್ ಆಗಿ ಹೋಗ್ಬಿಡಿ ನೀವು ಅಂತ. ಸರ್, ಈಗ ಈ ಪ್ರಶ್ನೆ ನಿಮ್ಗೂ ಮತ್ತು ಧ್ರುವ ಅವ್ರಿಗೂ. ಆರಂಭದಿಂದಾನೇ ಹೇಳ್ತಾ ಇದ್ದೀರಿ ಯುದ್ಧಕ್ಕೆ ರೆಡಿ ಆಗಿದ್ದೀವಿ ಅನ್ನೋ ಥರದಲ್ಲಿ. ಇದು ಯಾವ ರೀತಿ ವಿಶ್ಲೇಷಣೆ ಮಾಡ್ತಾ ಇದ್ದೀರಾ? ಡಿಸೆಂಬರ್ನಲ್ಲೇ ಕೇಳಿ ಬರ್ತಾ ಇದೆಯಾ ಹೇಗೆ ಅನ್ನೋಂಥದ್ದು ಕನ್ಫರ್ಮೇಶನ್? ಡಿಸೆಂಬರ್ ಅಲ್ಲಿ ಬರುತ್ತೆ, 100% ಬರುತ್ತೆ. ಅಲ್ಲ, ಪದೇ ಅದ ಒಂದ್ ರೀತಿ ಯುದ್ಧಕ್ಕೆ ರೆಡಿ ಆಗ್ತಾ ಇದೀವಿ ಅನ್ನೋಂಥದ್ದು. ನಾವು ಟೀಸರ್ ಬಿಟ್ಟಿರೋದು, ಯಾವಾಗಲೂ ಟೀಸರ್ ಬಿಟ್ಟಿದ್ದೆ ಡಬ್ಬಿಂಗ್. ಐ ಥಿಂಕ್ ನೀವು 1 ವರ್ಷ ಹಿಂದೆ ಟೀಸರ್ ಬಿಟ್ಟಿದ್ದೀವಿ, ಯುದ್ಧ ಶುರು ಮಾಡೋಣ ಅಂತ. ಅವಾಗಲೇ 1 year ಹಿಂದೆನೆ ಮಾಡಿದ್ದೀವಿ. ಸೊ ದಿಸ್ ಕಂಟಿನ್ಯೂ. ಯುದ್ಧ ಪ್ರತಿಯೊಂದು ಇದರಲ್ಲೂ ಮಾಡ್ತಿರ್ತೀವಿ, ಜನ ಬಂದು ನಿಂತ್ಕೊಂಡು ನೋಡ್ಬೇಕು, ಅದಕ್ಕೆ ಯುದ್ಧ ಮಾಡಕ್ ಸ್ಟಾರ್ಟ್ ಮಾಡಿ. ನಾವು ಕ್ಯಾಪ್ಷನ್ ಹಾಕ್ಬಿಟ್ಟಿದ್ದೀವಿ, ವಾರ್ ಬಿಗಿನ್ಸ್. ಸ್ಟಾರ್ಟಿಂಗ್ ಇಂದ ಅದೇ ಇದ್ರಲ್ಲಿ ಹೋಗಿದೆ. ಸೊ ಡಿಸೆಂಬರ್ಗೆ ಬರ್ತೀವಿ.